ಕಿಡ್, ಬಾಸ್ ಬೇಬಿ, ವಂಡರ್ ಬಾಯ್ ಹೀಗೆ ಏಜ್ಗೂ ಪರ್ಫಾರ್ಮೆನ್ಸ್ಗೂ ಸಂಬಂಧನೇ ಇಲ್ಲ ಅನ್ನೋ ತರ ಪರ್ಫಾರ್ಮ್ ಮಾಡ್ತಾ ಇರುವಂತ ವೈಭವ್ ಸೂರ್ಯವಂಶಿ ಈ ಬಾರಿಯ IPL ನಲ್ಲೂ ಕೂಡ ಮ್ಯಾಜಿಕ್ ಮಾಡ್ತಿದ್ದಾರೆ. ಮೊದಲ ಪಂದ್ಯದಲ್ಲಿ ದಾಖಲೆ ಬರೆದಿದ್ದ ಸೂರ್ಯವಂಶಿ ಕ್ರಿಕೆಟ್ ಲೋಕವನ್ನೇ ಬೆರಗುಗೊಳಿಸಿದ್ದಾರೆ. ವರ್ಲ್ಡ್ ಕ್ಲಾಸ್ ಬೌಲರ್ಗಳೇ ಸ್ಟನ್ ಆಗುವಂತೆ ಬ್ಯಾಟ್ ಬೀಸ್ತಾ ಇರುವಂತ ಸೂರ್ಯವಂಶಿಗೆ ಟೀಮ್ ಇಂಡಿಯಾ ಕ್ಯಾಪ್ ಕನ್ಫರ್ಮ್ ಆಯ್ತಾ? ವರ್ಲ್ಡ್ ಕ್ರಿಕೆಟ್ನ ವಂಡರ್ ಆದ್ರ? ಫ್ಯೂಚರ್ ಸ್ಟಾರ್ ಆಗ್ತಾರಾ ಅಥವಾ ಹಳಿ ತಪ್ತಾರಾ? ಮಾಜಿ ಕ್ರಿಕೆಟಿಗರನ್ನ ಕಾಡ್ತಾ ಇರುವಂತ ಪ್ರಶ್ನೆಗಳೇನು? ಸೂರ್ಯವಂಶಿ ಎನ್ನುವಂತ ಸಿಡಿಲ ಮರಿ ಬಗೆಗಿನ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಿಶ್ವ ಕ್ರಿಕೆಟ್ನಲ್ಲಿ ಆಲ್ರೆಡಿ ಟೀಮ್ ಇಂಡಿಯಾ ಡಾಮಿನೇಷನ್ ಮಾಡ್ತಾ ಇದೆ. ಸಾಲು ಸಾಲು ICC ಕಪ್ಗಳನ್ನ ಬೇಟೆಯಾಡ್ತಾ ಸಾಮ್ರಾಟನಾಗಿ ಮೆರೀತಾ ಇದೆ. ಭಾರತ ತಂಡದಲ್ಲಿ ಸಾಕಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ಗಳೇ ಇದ್ದಾರೆ. ಅದರಲ್ಲೂ ಮಾಡರ್ನ್ ಕ್ರಿಕೆಟ್ನ ಫೇವ್ರೆಟ್ ಫಾರ್ಮೆಟ್ ಆಗಿರುವಂತ T20ನಲ್ಲಿ ಡೇಂಜರಸ್ ಬ್ಯಾಟರ್ಗಳ ದಂಡೆ ಇದೆ. ಆದ್ರೀಗ ಪವರ್ ಹಿಟ್ಟರ್ಗಳಲ್ಲೇ ಪ್ರೋ ಮ್ಯಾಕ್ಸ್ ಎನ್ನುವಂತೆ ವೈಭವ್ ಸೂರ್ಯವಂಶಿ ಕ್ರಿಕೆಟ್ ಲೋಕವನ್ನೇ ಆಳೋಕೆ ರೆಡಿ ಆಗ್ತಿದ್ದಾರೆ. ಕಳೆದ ವರ್ಷದ IPLನಲ್ಲೇ ಇತಿಹಾಸ ಬರೆದಿದ್ದ ವೈಭವ್ ಈ ಸಲ ದಾಖಲೆ ಮೂಲಕವೇ ಟೂರ್ನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಚೆನ್ನೈ ಬೌಲರ್ಗಳನ್ನ ಚೆಂಡಾಡಿ ವೈಭವ್ ಆರ್ಭಟ. ಲಾಸ್ಟ್ ಸೀಸನ್ ನಲ್ಲಿ IPL ಡೆಬ್ಯೂ ಮ್ಯಾಚ್ ಅಲ್ಲಿ ರಾಜಸ್ಥಾನ ರಾಯಲ್ಸ್ ಪರ 6 ಮೂಲಕವೇ IPL ಕೆರಿಯರ್ ಅನ್ನ ಸ್ಟಾರ್ಟ್ ಮಾಡಿದ್ದ ವೈಭವ್ 35 ಬಾಲ್ಗಳಲ್ಲೇ ಸೆಂಚುರಿ ಹೊಡೆದಿದ್ರು. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಅಂದ್ರೆ ಈ ಸೀಸನ್ ಅವರ ಮೊದಲ ಪಂದ್ಯದಲ್ಲಿ 15 ಎಸೆತಗಳಲ್ಲಿ ಅರ್ಧ ಶತಕ ಬಾರಿಸಿದ್ದಾರೆ. 15ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೌಲರ್ಗಳನ್ನು ಕೂಡ ಕೇರ್ ಮಾಡದೆ ಫಿಯರ್ಲೆಸ್ ಆಗಿ ಬ್ಯಾಟ್ ಮಾಡ್ತಾ ಇರೋದೇ ಎಲ್ಲರ ಹುಬ್ಬೇರಿಸಿದೆ. ಕ್ರಿಕೆಟ್ ಜಗತ್ತಿನ ದಿಗ್ಗಜ ಆಟಗಾರರು ಕೂಡ ವಂಡರ್ ಬಾಯ್, ಬಾಸ್ ಬೇಬಿ, ಸ್ಟಾರ್ ಕಿಡ್ ಅಂತೆಲ್ಲ ಗುಣಗಾನ ಮಾಡ್ತಿದ್ದಾರೆ. ಅಲ್ಲದೆ ಟೀಮ್ ಇಂಡಿಯಾದ ಎಂಟ್ರಿಗೆ ಸಿದ್ಧ ಅಂತ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. IPL ಆದ್ಮೇಲೆ ಟೀಮ್ ಇಂಡಿಯಾಗೆ ಸಿಡಿಲ ಮರಿ. 14ನೇ ವಯಸ್ಸಿನಲ್ಲೇ IPLನಲ್ಲಿ ಅಬ್ಬರಿಸಿದ ವೈಭವ್ 14 ವರ್ಷಕ್ಕೆ ಅಂಡರ್-19 ವಿಶ್ವಕಪ್ನು ಕೂಡ ಗೆದ್ದಾಗಿದೆ. ಸೊ ಇನ್ನು ಮುಂದೆ ವೈಭವ್ ಅಂಡರ್-19 ವಿಶ್ವಕಪ್ ಅನ್ನ ಆಡೋ ಹಂಗಿಲ್ಲ. ಅಂದ್ರೆ ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿದ್ದಾಗ ಒಬ್ಬ ಆಟಗಾರ ಒಂದು ಆವೃತ್ತಿಯ ಅಂಡರ್-19 ವಿಶ್ವಕಪ್ನಲ್ಲಿ ಮಾತ್ರವೇ ಭಾಗಿಯಾಗಬೇಕಿತ್ತು. ಸೊ ಆಲ್ರೆಡಿ ವೈಭವ್ ಕೋಟಾ ಮುಗ್ದಿದೆ. ಭಾರತ ಕಪ್ನು ಕೂಡ ಗೆದ್ದಿದೆ. ಸೊ ವಾಟ್ ನೆಕ್ಸ್ಟ್ ಅಂದ್ರೆ ಭಾರತ ಸೀನಿಯರ್ಸ್ ತಂಡ 16 ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ ಭಾರತ ತಂಡದಲ್ಲಿ ಆಡಿದಂತೆ ಈಗ ವೈಭವ್ 15ನೇ ವಯಸ್ಸಿನಲ್ಲೇ ಮೆನ್ ಇನ್ ಬ್ಲೂ ಜೆರ್ಸಿಯ ಹಿರಿಯರ ತಂಡದಲ್ಲಿ ಆಡಬಹುದು. ರಾಹುಲ್ ದ್ರಾವಿಡ್ ಗುರುತಿಸಿದ್ದ ಈ ಪ್ರತಿಭಾವಂತನ ಟ್ಯಾಲೆಂಟ್ಗೆ ಮಾಜಿ ಕ್ರಿಕೆಟರ್ಸ್ ಕೂಡ ಜೈ ಅಂತಿದ್ದಾರೆ. ವೈಭವ್ ಸೂರ್ಯವಂಶಿ IPL ಆದ್ಮೇಲೆ ಭಾರತ ತಂಡದ ಪರ ಪಂದ್ಯಗಳನ್ನು ಆಡಬಹುದು ಅಂತ ಪಾಕಿಸ್ತಾನದ ಮಾಜಿ ವಿಕೆಟ್ ಕೀಪರ್ ಕಮ್ರಾನ್ ಅಕ್ಮಲ್ ಹೇಳಿದ್ದಾರೆ. ಇನ್ನು ವೈಭವ್ ಆಟಕ್ಕೆ ಮೊಹಮ್ಮದ್ ಕೈಫ್ ತಮ್ಮದೇ ಪ್ರೆಡಿಕ್ಷನ್ ಬಗ್ಗೆ ಯೂಟರ್ನ್ ಹೊಡೆದಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕಿರುವಂತ ಕೈಫ್ ಕಳೆದ ಸೀಸನ್ ನಲ್ಲಿ ವೈಭವ್ ತುಂಬಾ ಬೇಗನೆ ಪ್ರಚಾರ ಪಡಿತಾ ಇದ್ದಾರೆ ಅನಿಸ್ತಿತ್ತು. ಆದ್ರೆ ಈಗ ಮುಂದಿನ ಹಂತಕ್ಕೆ ಹೋಗೋಕೆ ಸಿದ್ಧರಾಗಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂತ ಬರ್ಕೊಂಡಿದ್ದಾರೆ. ಇನ್ನು ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕಲ್ ವಾನ್ ನಾನೇನಾದ್ರೂ ಭಾರತ ತಂಡದ ಆಯ್ಕೆ ಸಮಿತಿಯಲ್ಲಿದ್ರೆ ಹಿರಿಯರ ತಂಡಕ್ಕೆ ಸೆಲೆಕ್ಟ್ ಮಾಡ್ತಾ ಇದ್ದೆ ಅನ್ನೋ ಮೂಲಕ ಆಲ್ರೆಡಿ NOCಯನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಅಷ್ಟಕ್ಕೂ 15 ವರ್ಷದ ವೈಭವ್ ಬಗ್ಗೆ ದಿಗ್ಗಜರೇ ಸಪೋರ್ಟ್ ಮಾಡೋಕೆ ಕಾರಣ ಆತನಲ್ಲಿರುವಂತ ಕಿಚ್ಚು. ಸೊ ವೈಭವ್ ಈ ವಯಸ್ಸಿಗೆ ಎಷ್ಟೆಲ್ಲ ಸಾಧನೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. IPLನಲ್ಲಿ ಡೆಬ್ಯೂ ಸೀಸನ್ ನಲ್ಲಿ GT ವಿರುದ್ಧ 35 ಬಾಲಲ್ಲಿ ಶತಕ ಬಾರಿಸಿದ್ರು ವೈಭವ್ ಸೂರ್ಯವಂಶಿ, ಅದು ಕೂಡ 14ನೇ ವಯಸ್ಸಿನಲ್ಲಿ ಕಳೆದ ಸೀಸನ್ ನಲ್ಲಿ. ಅಂಡ್ ಅಂಡರ್-19 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ 80 ಎಸೆತಗಳಲ್ಲಿ 175 ರನ್ಗಳನ್ನ ಸಿಡಿಸಿ ವಿಶ್ವ ಕ್ರಿಕೆಟ್ನೇ ಬೆರಗುಗೊಳಿಸಿದ್ದಾರೆ. ಇನ್ನು ಅಂಡರ್-19 ಯೂತ್ ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 62 ಎಸೆತಗಳಲ್ಲಿ 104 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಏಷ್ಯಾ ಕಪ್ ರೈಸಿಂಗ್ ಸ್ಟಾರ್ಸ್ ಅಲ್ಲಿ T20 ಫಾರ್ಮೆಟ್ ಇದು. ಇದರಲ್ಲಿ 42 ಎಸೆತಗಳಲ್ಲಿ 144 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಅಂಡರ್-19 ಏಷ್ಯಾ ಕಪ್ ನಲ್ಲಿ UAE ವಿರುದ್ಧ 95 ಎಸೆತಗಳಲ್ಲಿ ಬರೋಬ್ಬರಿ 171 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು ಡೊಮೆಸ್ಟಿಕ್ ಕ್ರಿಕೆಟ್ ಆಗಿರುವಂತಹ ಸೈಯದ್ ಮುಷ್ತಾಕ್ ಅಲಿಯಲ್ಲಿ ಅಂದ್ರೆ T20 ಫಾರ್ಮೆಟ್ ಅಲ್ಲಿ ಮಹಾರಾಷ್ಟ್ರ ವಿರುದ್ಧ 61 ಎಸೆತಗಳಲ್ಲಿ 108 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಇನ್ನು ವಿಜಯ್ ಹಜಾರೆ ಟ್ರೋಫಿ ಅಂತ ಬಂದಾಗ ಅರುಣಾಚಲ ಪ್ರದೇಶ ವಿರುದ್ಧ 84 ಎಸೆತಗಳಲ್ಲಿ 190 ರನ್ಗಳನ್ನ ಕಲೆ ಹಾಕಿದ್ರು. ಹೀಗೆ ಎಲ್ಲಾ ಫಾರ್ಮೆಟ್ಗಳಲ್ಲೂ ಶತಕದ ಮೂಲಕವೇ ಕ್ರಿಕೆಟ್ ಜಗತ್ತಿಗೆ ಅತಿ ದೊಡ್ಡ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಕೆಲವರು ವೈಭವ್ ಸೂರ್ಯವಂಶಿಯನ್ನ ವಂಡರ್ ಬಾಯ್ ಅಂದ್ರೆ, ಇನ್ನೂ ಕೆಲವರು ಆರಂಭದಲ್ಲಿ ಅಬ್ಬರಿಸಿ ಆ ನಂತರದಲ್ಲಿ ಡಲ್ ಆಗ್ಬೋದು ಅಂತಿದ್ದಾರೆ. ಆದ್ರೆ ವೈಭವ್ ಸ್ಟಾರ್ಟ್ ನೋಡ್ತಾ ಇದ್ರೆ ಭಾರತದ ಪರ ಮತ್ತೊಬ್ಬ ಲೆಜೆಂಡರಿ ಪ್ಲೇಯರ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ.
ಈ ಬಾರಿಯ IPL ನಲ್ಲೂ ಕೂಡ ಸದ್ದು ಜೋರಾಗಿದೆ. ಇನ್ನು ರಾಜಸ್ಥಾನ ನಾಯಕ ರಿಯಾನ್ ಪರಾಗ್ ಈ ಸೀಸನ್ ಅಲ್ಲಿ ಎಲ್ಲಾ ಪಂದ್ಯಗಳಲ್ಲೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಆಡಿಸುವುದಾಗಿ ಹೇಳಿದ್ದಾರೆ. ಹೀಗಾಗಿ ವೈಭವ್ ಮತ್ತಷ್ಟು ಅಗ್ರೆಸಿವ್ ಆಗಿ ಆಡಬಹುದು. ಯಾಕಂದ್ರೆ ವೈಭವ್ಗೆ ಭಯ ಇಲ್ಲ. ಸ್ಟಾರ್ ಬೌಲರ್, ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ ಅಥವಾ ಕ್ಯಾಚ್ ಡ್ರಾಪ್ ಅಥವಾ ಲೋ ಟಾರ್ಗೆಟ್ ಹೀಗೆ ಯಾವುದರ ಬಗ್ಗೆ ಕೂಡ ಕೇರ್ ಮಾಡಲ್ಲ. ಬಾಲ್ ಬಂತ 4 ತಪ್ಪಿದ್ರೆ 6 ಇಷ್ಟೇ ಗೊತ್ತಿರೋದು. ಸಿಂಗಲ್ಸ್ ಅಂತೂ ತೀರಾ ಕಡಿಮೆ. ಸೊ ವೈಭವ್ ಬ್ಯಾಟಿಂಗ್ಗೆ ಬಂದ್ರೆ 200+ ಸ್ಟ್ರೈಕ್ ರೇಟ್ ಕೂಡ ಸ್ಲೋ ಅನ್ನಿಸೋ ಲೆವೆಲ್ಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಭಾರತ ಜಿಂಬಾಬ್ವೆ ಪ್ರವಾಸಕ್ಕೆ ಸೆಲೆಕ್ಟ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ವೈಭವ ಹೀಗೆ ಮುಂದುವರಿಯಲಿ, ಭಾರತ ತಂಡದ ಮತ್ತೊಬ್ಬ ದಂತಕಥೆಯಾಗಲಿ ಅಂತ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.